ನೋಡಿ, ಬೆಳಿಗ್ಗೆ ಅಲ್ಲಿ ನೀವು ಬಹುಶಃ ನೀವು ನೋಡಿರ್ಬೋದು, ಅಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಅಲ್ಲಿ ಜಾಯಿನ್ ಆಗುವಂಥ ಸಂದರ್ಭದಲ್ಲಿ ನಾನು ಬೆಳಿಗ್ಗೆನೇ ಮಾನ್ಯ ಸಭಾಪತಿಯವರಿಗೆ ಟೆಲಿಫೋನ್ ಮುಖಾಂತರ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ, ತಕ್ಷಣವೇ ಇಮೇಲ್ ಮುಖಾಂತರ ನಾನು ಕಳಿಸ್ತಾ ಇದ್ದೇನೆ, ಅದನ್ನು ಎಕ್ಸೆಪ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ ಮೇಲೆ ಅದಕ್ಕೆ ಕಮ್ಯುನಿಕೇಟ್ ಆದಂಗೆ, ನೀವು ಟೆಕ್ನಿಕಲಿ ಲೀಗಲಿ ಮಾತಾಡಿದರೆ ಅದು ಅವತ್ತು ಬೆಳಗ್ಗೆನೇ ನಾನು ಕಮ್ಯುನಿಕೇಟ್ ಮಾಡಿ ಆಮೇಲೆ ಪಕ್ಷಕ್ಕೆ ಜಾಯ್ನ್ ಆಗಿದೆ. ಯಾವುದೇ ಸಮಸ್ಯೆ, ಯಾವುದೇ ತಾಂತ್ರಿಕ ಆಗಲಿ ಕಾನೂನುಬದ್ಧ ಇದರಲ್ಲಿ ಏನೂ ತೊಂದರೆ ಇಲ್ಲ. ಸರ್, ಈಗ ಕಾಂಗ್ರೆಸ್ ಬಿಡ್ಲಿಕ್ಕೆ ಕಾರಣ ಏನು ಸರ್? ಈಗ ಬಿಜೆಪಿಯಲ್ಲಿ ಏನಾದರೂ ಸ್ಥಾನಮಾನ ಕೊಟ್ಟಿದ್ದಾರೆ ಅಂದರೆ ತಾವು ಪಕ್ಷ ಬಿಡಬೇಕಾದಂಥ ಸಂದರ್ಭದಲ್ಲಿ ಗೌರವಯುತವಾಗಿ ನಡೆಸ್ಕೊಂಡಿಲ್ಲ, ತಾವು ರಾಜೀನಾಮೆ ಅಂದರೆ ಟಿಕೆಟ್ ಕೊಡಲ್ಲ ಅಂತ ಬರ್ಕೊಡ್ಬೇಕು ಅಂತ ಸೂಚನೆ ಕೊಟ್ಟಿದ್ರು ಅಂತ ಹೇಳಿದ್ರಿ. ನೋಡ್ರಿ, ಕಾಂಗ್ರೆಸ್ ಬಿಡಲಿಕ್ಕೆ ಕಾರಣ ನಾ ಯಾವುದೂ ಕಾಂಗ್ರೆಸ್ ಪಕ್ಷಕ್ಕೆ ಟೀಕೆ ಮಾಡಿ ಹೊರಗೆ ಬಂದಿಲ್ಲ. ಮತ್ತು ಮನೆಯವರಿಗೆ ಹೇಳಿದ್ದೀನಿ, ಇವತ್ತು ಬೆಳಿಗ್ಗೆ ಹೇಳಿದ್ದೀನಿ, ಕಾಂಗ್ರೆಸ್ ಪಾರ್ಟಿಗೆ ನಾನು ಹೋದಂಥ ಸಂದರ್ಭದಲ್ಲಿ ಅವರು ನನಗೆ ಗೌರವದಿಂದ ನಡ್ಕೊಂಡ್ರು, ಒಳ್ಳೆ ರೀತಿಯಿಂದ ಒಂದು ಸ್ಥಾನಮಾನ ಕೊಡುವಂಥದ್ದಾಗಲಿ ಮತ್ತೊಂದಾಗಲಿ ನಡ್ಕೊಂಡಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನು ಧನ್ಯವಾದ ಹೇಳಿದ್ದೇನೆ, ನನಗೆ ಸಹಕಾರ ಕೊಟ್ಟಿದ್ದಕ್ಕಾಗಿ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಏನೋ ಅಸಮಾಧಾನಾಗಿ ಬೇರೆ ಕಾರಣ ಸಲುವಾಗಿ ನಾನು ಅದನ್ನು ಬಿಟ್ಟು ಬರಲಿಲ್ಲ. ಇಲ್ಲಿ ನನ್ನ ಸ್ವಂತ ಮನೆ ಭಾರತೀಯ ಜನತಾ ಪಾರ್ಟಿ, ಇಲ್ಲಿ ಇಡೀ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಕಳೆದ 7-8 ತಿಂಗಳಿಂದ ನಾನು ಎಲ್ಲೆಲ್ಲಿ ಯಾವ ಜಿಲ್ಲೆ ಪ್ರವಾಸ ಮಾಡ್ತಿದ್ದೆ ಎಲ್ಲ ಕಡೆ ನಂಗೆ ನಾನು ಕಾಂಗ್ರೆಸ್ ಪಾರ್ಟಿಲಿ ಇದ್ದಾಗೂ ನನ್ನ ಜೊತೆ ಸಂಪರ್ಕದಲ್ಲಿದ್ದರು, ಬಂದು ಭೇಟಿ ಆಗ್ತಾಯಿದ್ರು. ನೀವು ಮತ್ತೆ ಪುನಃ ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು, ಮತ್ತು ಯಾರೇ ಶಾಸಕರು, ಮಾಜಿ ಶಾಸಕರು ಮತ್ತವ್ರು ಭೇಟಿಯಾದಾಗ ನೀವು ನಮ್ಮ ಪಕ್ಷದ ನಾಯಕರೇ, ನೀವು ಎಷ್ಟೊಂದಿದ್ರು ನಮ್ಮ ಹಿರಿಯರು ನೀವು ಅನ್ನುವಂಥ ಒಂದು ಗೌರವವನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಇತ್ತೀಚೆಗೆ ಒಂದು ಉದಾಹರಣೆ ಕೊಡಬೇಕಾದ್ರೆ ಸುನಿಲ್ ವಲ್ಲಭ್ ಅವರು ಡೆಪ್ಯೂಟಿ ಲೀಡರ್ ಆದರು ವಿಧಾನ ಪರಿಷತ್ನಲ್ಲಿ. ಹುಬ್ಬಳ್ಳಿಯವರಿಗೆ ಬಂದು ನನಗೆ ವಿಶ್ ಮಾಡಿ ಆಶೀರ್ವಾದ ತೊಗೊಂಡು ಹೋದರು. ಹೀಗಾಗಿ ಪಕ್ಷ ಬೇರೆ ಇದ್ದಾಗೂ ಆ ಒಂದು ಜಗದೀಶ್ ಶೆಟ್ಟರ್ ಬಗ್ಗೆ ಏನೋ ಒಂದು ಗೌರವ ಇದೆ, ಅದನ್ನು ಗೌರವ ಕೊಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಿದ್ರು. ಆ ಒಂದು ಅಫೆಕ್ಷನೇಟು ಮತ್ತು BY ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ ಮೇಲೆ ನನ್ನ ಸಂಪರ್ಕಕ್ಕೆ ಬಂದು ನೀವು ಎಲ್ಲರ ಇಚ್ಛೆ ಇದೆ, ನೀವು ಮತ್ತೆ ವಾಪಸ್ ಬರಬೇಕು ಅನ್ನುವಂಥದ್ದು ಅವರು ಸಹಿತ ಕರೆ ಕೊಟ್ಟರು, ನಾನು ಕಾಂಟ್ಯಾಕ್ಟ್ ಮಾಡಿದರು. ಮತ್ತು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಸಹಿತಕ್ಕೆ ಹಲವಾರು ಒನ್ ಮಿನಿಟ್ ನಾನು ಮುಗಿಸ್ತೇನಲ್ಲ, ಯಡಿಯೂರಪ್ಪನವರು ಸಹಿತಕ್ಕೆ ಇವತ್ತು ಅವರು ಸಹಿತಕ್ಕೆ ನನಗೆ ಆಹ್ವಾನ ಕೊಟ್ಟರು. ಮತ್ತು ಇದ್ರ ಜೊತೆಗೆ ರಾಷ್ಟ್ರೀಯ ನಾಯಕರು ಅಮಿತ್ ಶಾ ಅವರಾಗಲಿ ಮತ್ತು ನಡ್ಡಾ ಅವರಾಗಲಿ ಅವರು ಸಹಿತ ಒಂದು ಫೀಲರ್ಸ್ ಕಳಿಸಿ ನೀವು ಬರಲೇಬೇಕು, ಬರುವಂಥದ್ದು ಭಾಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅವ್ರು ಹೇಳಿದ ಮೇಲೆ ಇವತ್ತು ನಾನು ಬೆಳಿಗ್ಗೆ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ಮತ್ತು ನಡ್ಡಾಜಿಯವ್ರಿಗೆ ಭೇಟಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆಗುವಂಥದ್ದು ನಮ್ಮ ಮನೆಗೆ ನಾನು ಬರುವಂಥದ್ದಾಗಿದೆ. ನನಗೆ ಖುಷಿಯಾಗಿದೆ.